ರಾಮ ಮಂದಿರದ ಇನಾಗ್ರೇಷನ್ ಮೋದಿ ಬಂದಿದ್ರಲ್ಲ, ಅವಾಗೊಬ್ಬ ಸ್ವಾಮೀಜಿ ಮಾತನಾಡ್ತಾ ಹೇಳಿದ್ರು, ನರೇಂದ್ರ ಮೋದಿಯವರು 20 ದಿನಗಳ ಹಿಂದೆ ಒಂದು ಪತ್ರ ಬರೆದ್ರಂತೆ. ಪತ್ರ ಬರೆದು ಕೇಳಿದ್ರಂತೆ, ಸ್ವಾಮೀಜಿ ನಾನು ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಬರಬೇಕಲ್ಲ, ಏನು ವ್ರತ ಮಾಡಬೇಕು ಅಂತ ಹೇಳ್ತೀರಾ? ಅದಕ್ಕೆ ಸ್ವಾಮೀಜಿ ಇನ್ನೊಂದಷ್ಟು ಜನ ಸ್ವಾಮೀಜಿ ಕೂರಿಸಿ ಶಾಸ್ತ್ರಾರ್ಥ ಮಾಡಿ ಉತ್ತರ ಬರೆದ್ರಂತೆ. 3 ದಿನ ಒಪ್ಪತ್ತು, ಕೇಳಿಸ್ಕೊಳ್ಳಿ, 3 ದಿನ ಒಪ್ಪತ್ತು, ಒಂದು ಹೊತ್ತಿನ ಊಟ, ನೆಲದ ಮೇಲೆ ಮಲ್ಕೊಂಡ್ರೆ ಸಾಕು, ಆಮೇಲೆ ನಾವು ಪ್ರಾಣ ಪ್ರತಿಷ್ಠೆ ಮಾಡಬಹುದು ಅಂತ ನರೇಂದ್ರ ಮೋದಿ ಉತ್ತರ ಬರೆದ್ರಂತೆ. ಬಹಳ ಸಂತೋಷ, ನನಗೊಂದು ಚೌಕಟ್ಟು ಹಾಕೊಂಡಿದ್ದೀನಿ, 11 ದಿನಗಳ ಕಾಲ ಉಪವಾಸ ಮಾಡ್ತೀನಿ, ದಿನಕ್ಕೆ 2 ಎಳ್ನೀರು, 11 ದಿನ ನೆಲದ ಮೇಲೆ ಮಲಗ್ತೀನಿ, ಈ 11 ದಿನ ರಾಮ ಎಲ್ಲೆಲ್ಲಿ ಓಡಾಡಿದ್ನೋ ಆ ಜಾಗಕ್ಕೆ ಹೋಗ್ತಾ ರಾಮಾಯಣದ ಕಥೆ ಕೇಳ್ತೀನಿ, ಇಷ್ಟು ಸಾಕಾಗ್ಬೋದ ಸ್ವಾಮೀಜಿ ಅಂತ ಪತ್ರ ಬರೆದ್ರಂತೆ. ಏನ್ ಪುಣ್ಯಾತ್ಮರಿ. ಅವತ್ತಿನ ದಿನ ಬಂದ್ರಲ್ಲ, ಕರ್ನಾಟಕದ ಒಬ್ಬ ಸ್ವಾಮೀಜಿ ಇದ್ರು ಅಲ್ಲಿ, ನರೇಂದ್ರ ಮೋದಿ ಅವ್ರ ಎದುರುಗಡೆ ಹಿಂಗ ಹಾದೋಗಿದ್ದು. ಅವ್ರು ನಂಗೆ ಮಾತಾಡ್ತಾ ಹೇಳಿದ್ರು, ಏನ್ ಚಕ್ರವರ್ತಿ 11 ದಿನ ಉಪವಾಸ ಇದ್ದಾನೆ ಮನುಷ್ಯ, ನಡ್ಕೊಂಡು ಹೋಗ್ತಿದ್ರೆ ಸಿಂಹ ಹೋದಂಗ್ ಹೋಗ್ತಿದ್ನಲ್ಲಪ್ಪ, ಏನ್ ಅದ್ಭುತ, ಅದ್ದೂರಿ ಅದು ಅಂತ ಕರ್ನಾಟಕದ ಸ್ವಾಮೀಜಿ ಒಬ್ರು ಹೇಳಿದ್ದು. ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠೆ ಮುಗಿಸಿ ಬರುವಾಗ ಯಾವ ಸ್ವಾಮೀಜಿ ಮಾತಾಡಿದ್ರು ಅವ್ರಿಗೆ ವಾಪಸ್ ಬರ್ಬೇಕಾದ್ರೆ ಹೇಳಿದ್ರಂತೆ, ಇವತ್ತು ಉಪವಾಸ ನಾನೇ ಬ್ರೇಕ್ ಮಾಡಿಸ್ತೀನಿ, ನಿಮ್ಗೆ ಹಾಲನ್ನು ಕುಡಿಸ್ತೀನಿ ಅಂದಾಗ ನರೇಂದ್ರ ಮೋದಿ ಹೇಳಿದ್ರಂತೆ, ಹಾಲ್ ಬೇಡ ಸ್ವಾಮೀಜಿ, ಉಪವಾಸ ಬ್ರೇಕ್ ಮಾಡಿ, ರಾಮನ ಪಾದಗಳನ್ನು ತೊಳೆದ ಪಾದೋದಕದಿಂದ ನಾನು ಉಪವಾಸ ಬ್ರೇಕ್ ಮಾಡಿದ್ರೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಮತ್ತೆ ಅವರು ಪಾದೋದಕ ಕುಡಿಸ್ತಿದ್ರಲ್ಲ, ಎಲ್ಲರೂ ಇದ್ವಿ, ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ನಾನು ಅನ್ಕೊಂಡೆ ನನಗೊಬ್ಬನಿಗೆ ನೀರು ಬರ್ತಿದೆ ಅಂತ, ಅಕ್ಕಪಕ್ಕದ ಎಲ್ಲರ ಕಣ್ಣಲ್ಲಿ ನೀರ್ರಿ. ಆ ಘಟನೆ ಅಷ್ಟು ಭಾವುಕವಾಗಿತ್ತು, ನಂಗೆ ಹೇಳ್ಬೇಕಾದ್ರೆ ಗೂಸ್ ಬಂಪ್ಸ್ ಅದು. ಇವಾಗ್ಲೂ ಭಾವುಕನಾಗ್ತೀನಿ ನಾನು ಅನ್ಕೊಂಡೆ ನಮಗೆ ಇಷ್ಟ ಆಗ್ತಿದೆ, ಇನ್ ಸ್ವಾಮಿಗಳಿಗೆ ಹೆಂಗಾಗಿರ್ಬೇಕು. ಅವ್ರು ನೆಕ್ಸ್ಟ್ ANI ಅಲ್ಲಿ ಅವ್ರು ಇಂಟರ್ವ್ಯೂ ಮಾಡಿದಾಗ ಆ ಸ್ವಾಮಿಗಳು ಏನಂದ್ರು ಗೊತ್ತಾ, ನರೇಂದ್ರ ಮೋದಿ ಅವ್ರ ಮುಖ ನೋಡ್ತಿರುವಾಗ ನಾ ಯಾವುದೋ ಪ್ರಧಾನಮಂತ್ರಿಗೆ ಪಾದೋದಕ ಕೂಡಿಸ್ತಿದ್ದೀನಿ ಅನ್ನಿಸ್ಲಿಲ್ಲ, ಪುಟ್ಟ ಮಗುವಿಗೆ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಯಾವ ಭಾವ ಇತ್ತೋ ಆ ಭಾವ ಅವರಲ್ಲಿ ಇತ್ತು, ನಾನು ಅದೇ ಭಾವದಿಂದ ಕೂಡಿಸ್ತೇನೆ. ಏನ್ ಚಂದದ ಘಟನೆ ಗೊತ್ತಾ ಅದು. ಮಿತ್ರ ಅವರೇ ಮಾತಾಡ್ತಾ ಹೇಳಿದ್ರು, ಎಷ್ಟು ಚೆನ್ನಾಗಿದೆ ಮಾತು, ಚಕ್ರವರ್ತಿ ಸೂಲಿಬೆಲೆಯ ಮಾತಲ್ಲ, ಸ್ವಾಮೀಜಿ ಹೇಳುದು, ನಮ್ಮೆಲ್ಲರ ತಪಸ್ಸಿನ ಫಲವಾಗಿ ಈ ಪುಣ್ಯಾತ್ಮ ಈ ದೇಶದ ಶ್ರೇಷ್ಠ ಹುದ್ದೆಯ ಮೇಲೆ ಕೂತಿದ್ದಾನೆ ಅಂತ ಒಬ್ಬ ಸ್ವಾಮೀಜಿಯ ಕೈಯಲ್ಲಿ ಹೇಳಿಸಿಕೊಳ್ಳುವಂತ ನರೇಂದ್ರ ಮೋದಿಯವರನ್ನ ನಾವು ಏನ್ ಮಾಡಬೇಕಾಗಿದೆ ಅಂತ ಕೇಳಿದ್ರೆ, ಮತ್ತೊಮ್ಮೆ ವೋಟ್ ಹಾಕಿ ಮತ್ತೆ ಮೋದಿ ಮತ್ತೆ ಮತ್ತೆ ಮೋದಿ ಅಂತ ಹೇಳಬೇಕಾಗಿದೆ.